ರಶ್ಮಿದು ಅಕ್ಕ ಬ್ಲೌಸದು ಇಸ್ಕೊಂಡು ಹೋಗಿ ಎಷ್ಟು ದಿನ ಆಯಿತು. ದುಡ್ಡದು ಕೊಟ್ಟಿಲ್ಲ, ಏನೂ ಇಲ್ಲ, ಮಂಟಕ್ಕೂ ಬಂದಿಲ್ಲ. ನಾವೇ ಹೋಗ್ತೀವಿ, ನಾವೇ ಹೋಗಿ ಇಸ್ಕೊಂಡು ಬರ್ತೀವಿ. ಇಲ್ಲ ನಿಂತಾಳೆ ಫಾತಿಮಾ. ಸಿಕ್ಕಿದ್ದೊಳದಾತ, ನಾನು ಇರ್ತಾಳೋ ಇಲ್ವೋ ಅನ್ಕೊಂಡ್ ಬಂದತ್ತ. ಏ ಫಾತಿಮಾ, ಫಾತಿಮಾ, ಓ ಗುಂಡಂದು ಅಜ್ಜಿ, ಬನ್ನಿ ಬನ್ನಿ. ಏನು ಮಾಡ್ತಿದ್ದೆ ಫಾತಿಮಾ? ಆತೇನೆ ಊಟ? ಏನು ಮಾಡ್ತಿದ್ದೆ? ಹಿಂಗೆ ನಿಂತ್ಕೊಂಡು ಏನೋ ನೋಡ್ತಿದ್ಯಾ? ಹಿಂದಿಗೆ ಇಲ್ಲ ಗುಂಡು ಅಜ್ಜಿ, ಇದು ಲಕ್ಷ್ಮೀದುಕ್ಕ ಇದಾರಲ್ಲ, ಅವ್ರದಕ್ಕೆ ನಮ್ದುಗೆ 2 ಬ್ಲೌಸ್ಗೆ ಹೊಲಿಸ್ಕೊಂಡಿದ್ರು. ದುಡ್ಡು ಕೊಟ್ಟಿರ್ಲಿಲ್ಲ, ಅದಕ್ಕೆ ಹೋಗಿ ಇಸ್ಕೊಂಬರೋಣ ಅಂತ ಹೊರಟಿ ನಿಂತಿದ್ದೆ. ಹೌದಾ? ಅದೇ ನನಗೂ 2 ಬ್ಲೌಸ್ ಇದ್ವು, ಅದಕ್ಕೆ ಹೊಲಿತೇನೋ ಅಂತ ಕೇಳ್ಕೊಂಡೋಗೋಣ ಅಂತ ಬಂದೆ, ಕೊಡೋಣ ಹೊಲಿಯೋಕ್ಕೆ ಅಂತನ. ಅದೇ ಇದು ವರಮಹಾಲಕ್ಷ್ಮಿ ಹಬ್ಬದಾಗೆ ಎಲ್ಲ ತಗೊಂಡಿದ್ವಲ್ಲ ಸೀರೆ, ಅವ ಬ್ಲೌಸ್ ಇದು ಹೊಲಿತೀಯ ಅಂತ ಕೇಳೋಣ ಅಂತ ಬಂದೆ. ಹಾಂ ಗುಂಡಂದು ಅಜ್ಜಿ, ತಂದು ಕೊಡಿ. ಬಾ ಹೋಗೋಣ, ನಾನು ಅತ್ಲಾಗೆ ಹೋಗ್ತಾ ಇದ್ದೀನಿ. ಹೋಗೋಣ ಬಾ ಅತ್ಲಾಗೆ. ಹಾಂ ಫಾತಿಮಾ, ಬ್ಲೌಸಾ ಚೆನ್ನಾಗಿ ಹೊಲ್ದವಳೆ. ಅಲ್ಲವ ಎಂಬ್ರಾಯ್ಡ್ರಿ ಮಾಡಿಸಿ ಹೊಲ್ದವಳೆ, ಚೆನ್ನಾಗಿ ಹೊಲ್ದವಳೆ ಅಮ್ಮಕ್ಕಿಂದ. ನಾನು ಮದುವೆಗೆ 2 ಸೀರೆನೂ ತಗೊಂಡೋಗ್ತೀನಿ. 3ದಕ್ಕೊಂದು ಅಮ್ಮಕ್ಕಿಂದ ಆತಕ್ಷತೆಗೊಂದು 2 ಸೀರೆ ಉಟ್ಕೊಂತೀನಿ. ಸರನು ಬೋಲ್ಸನಕೈತಿ, ದುಡ್ಡಿಗೆ ಮೋಸಿಲ್ಲ, ಚೆನ್ನಾಗೈತಿ ಸರ. ಲಕ್ಷ್ಮೀದಕ್ಕ, ಲಕ್ಷ್ಮೀದಕ್ಕ, ಯಾರು ಫಾತಿಮನೆ ಕೂಗ್ತಿರಂಗೋಳೆ. ಬಾರ ಫಾತಿಮಾ, ಒಳಗಿದ್ದೀನಿ. ಲಕ್ಷ್ಮೀದು ಅಕ್ಕ, ಬ್ಲೌಸ್ಗೆ ನೋಡ್ತಿದ್ದೀರಿ? ಬ್ಲೌಸ್ ಚೆನ್ನಾಗಿ ಹೊಲ್ದೈತೆ, ಅಚ್ಚಾಗಿ ಐತೆ. ಕಡೆ ಫಾತಿಮಾ, ಚೆನ್ನಾಗಿ ಹೊಲ್ದಿದ್ಯಾ? ಮತ್ತಿಲ್ಲ ನಾನು ಡಿಸೈನ್ ಹೆಂಗೆ ಹೇಳಿದ್ಯಾ ಹಂಗೆ ಹೊಲ್ದಿದ್ಯಾ? ಮತ್ತಿಂದ ಎಂಬ್ರಾಯ್ಡ್ರಿನೂ ಬೋಲ್ ಸೂಪರ್ ಆಗೈತೆ, ಚೆನ್ನಾಗೈತೆ. ನೀನೇ ಮಾಡಿದ್ದು? ಗುಂಡಕೈನು ಬಂದೈತೆ, ಬಾಳ್ಗುಂಡಕೈ ಕಡೆಗೆ ಎಲ್ವ ಇದ್ದೆ ನೀನು? ಎಲ್ಗೂ ಇಲ್ಲ ಕಣಮ್ಮ. ಅಯ್ಯೋ, ನಾನು ಫಾತಿಮನ್ ಮಂತಕ್ಕೆ ಹೋಗಿದ್ದೆ. ಬ್ಲೌಸ್ ಇದ್ವಲ್ಲ, 1-2 ಬ್ಲೌಸ್ ಹೊಲ್ಕೊಡ್ತೇನೆ ಜಾಕೆಟ್ ಅಂತ ಹೋಗಿದ್ದೆ. ಅದಕ್ಕೇನೆ ನಾವು ನಿಮ್ಮಂತಕ್ಕೆ ಬರ್ತಿಲ್ಲ, ದುಡ್ಡು ಇಸ್ಕೋಬೇಕು ಬ್ಲೌಸ್ ಅಲ್ದಿದ್ದ ಅಂತಾನ. ಅದಕ್ಕೆ ನಾನು ಬರ್ಬೇಕು ನಡಿಯಮ್ಮ, ಬರ್ತೀನಿ ಅಂತ ಬಂದೆ. ಹೌದೇ? ಬರ್ರಿ ಬರ್ರಿ, ಈ ಕಡೆ ಕೂಕ ಬರ್ರಿ. ನೋಡಿ ಗುಂಡದ್ದು ಅಜ್ಜಿ, ಲಕ್ಷ್ಮೀದು ಅಕ್ಕಂದು ಬ್ಲೌಸು ನಾನೇ ಹೊಲ್ದಿರೋದು. ಹಿಂಗೆ ಬ್ಲೌಸು ನಿಮ್ದಕ್ಕೆ ಹೊಲ್ದು ಕೊಡೋದಾ ನೋಡಿ. ಹೌದೇನೆ ಫಾತಿಮಾ, ನೀನೇ ಹೊಲ್ದಿದ್ದು? ಬಹು ಚೆನ್ನಾಗದಾವೆ. ಡಿಸೈನ್ ಎಲ್ಲ ಮಾಡಿ ಹೊಲ್ಸಿದ್ದೆ ಕಣೆ ರಶ್ಮಕ್ಕ, ಚೆನ್ನಾಗದಾವೆ. ಇದು ನೀಲಿ ಕಲರ್ದು ಬ್ಲೌಸ್ ಐತಲ್ಲ, ಅದು ಇದು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದಲ್ವೇ? ಮತ್ತಿಂದ ಗೌರಿ ಹಬ್ಬಕ್ಕೆ ಸೀರೆ ತಗೊಂಡಿದ್ದಲ್ಲ, ಅದ್ರದ್ದಾ ಇದು? ಉಕ್ಕಂಗುಂಡಕಯ್ಯ, ನೀಲಿದು ವರಮಹಾಲಕ್ಷ್ಮಿ ಹಬ್ಬದ್ದೆ. ಅದಕ್ಕಿಂತ ಇದು ಮತ್ತೆ ನಮ್ಮ ತಮ್ಮಂದು ಮದುವೆ ಅಲ್ವೇ, ಮದುವೆ ಸಾಗೈತೆ. ಅವನು ಇದಕ್ಕೆ ನನಗೆ ಕೊಡ್ಸಿರೋದು ನಮ್ಮ ಅಮ್ಮರು ರೇಷ್ಮೆ ಸೀರೆನ, ಅದ್ರದ್ದು ಬ್ಲೌಸ್ ಇದು. ಮದುವೆ ಅಲ್ವೇ ಅವನು. ಹೌದೇನು? ಮದುವೆ ಸಾಗೈತಾ? ಗೊತ್ತಿರ್ಲಿಲ್ಲಮ್ಮ. ಹೇಳ್ತಿದ್ದಲ್ವೇ ನನ್ನ ಮಗ ಮದುವೆ ಹೆಣ್ಣು ನೋಡ್ತಿದೀವಿ ಅಂತಾನ? ಮದುವೆ ಸಾಕ್ತೇನು? ಮದುವೆ ಸಾಗೈತೆ, ಅದಕ್ಕೆ ಅವಳ ಕೈಲಿ ಫಾತಿಮನ್ ಕೈಲಿ ಬ್ಲೌಸ ಕೊಟ್ಟು ಹೊಲ್ಕೊಡೆ ಅಂತಾನ, ಹೊಲ್ಕೊಟ್ಟೆ. ಡಿಸೈನ್ ಪಜಾನ್ ಇಕ್ಕಿ ಚೆನ್ನಾಗಿ ಹೊಲ್ದವಳೆ. ನೀನು ಹೊಲಸ್ಕ, ಹಿಂಗೇನೆ ಡಿಸೈನ್ ಇಕ್ಕಿ ಚೆನ್ನಾಗಿ ಹೊಲಸ್ಕೊಡ್ತಾಳೆ. ಮೇಡಮ್, ನಮ್ಗೆ ಯಾಕೆ ಡಿಸೈನ್ ಪಜಾನ್ ಎಲ್ಲನ? ಎಷ್ಟು ಬ್ಲೌಸು ಇದು ಹೊಲಿಯಕ್ಕೆ? 300 ರೂಪಾಯಿನ 400 ರೂಪಾಯಿನ? ಕೊಂಡಕಾಯ 300-400 ರೂಪಾಯಿ ಅಲ್ಲ ಇವ ಹೊಲಿಯಕ್ಕೆ. 3,000 ರೂಪಾಯಿ 4,000 ರೂಪಾಯಿ ಆಗ್ತೈತಿ ಇದು ಬ್ಲೌಸ್. ಎಂಬ್ರಾಯ್ಡ್ರಿ ಮಾಡ್ಕೊಳಕ್ಕೇನೆ 2,000 ರೂಪಾಯಿ ಮೇಲೆ ತಕೊಂತಾರೆ. ಭಾರಿ ದುಡ್ಡು ಜಾಸ್ತಿ ಇದು. ಆಟಂತರ ದುಡ್ಡು ಕೊಟ್ಟು ಬ್ಲೌಸ್ ಹೊಲ್ಸ್ಕೊಂತಾರೇನೆ ಯಾರ? ಅಷ್ಟೊಂದು ದುಡ್ಡು ಕೊಟ್ರೆ ಒಂದು ಚೆನ್ನಾಗಿರೋ ಸೀರೆನೇ ಬರ್ತೈತೆ. ಚೆನ್ನಾಗಿರೋದೇನು 2-3 ಸೀರೆನೇ ಬರ್ತಾವಮ್ಮ ಒಂದು ಬ್ಲೌಸ್ ಹೊಲ್ಸತ್ತಾಗಿ. ಅರೆ ಗುಂಡದ್ದು ಅಜ್ಜಿ, ಇದು ಎಂಬ್ರಾಯ್ಡ್ರಿಗೆ ಬ್ಲೌಸ್ ಇಲ್ಲ, ಅದಕ್ಕೆ ಇದು ದುಡ್ಡು ಜಾಸ್ತಿ. ಅದಕ್ಕೆ ಇದ ಪ್ಯಾಟೆ ಹೊಲ್ಸಿದ್ರೆ ಇನ್ನು 5,000 ರೂಪಾಯಿ ಮ್ಯಾಲ ದುಡ್ಡಾಗುತ್ತೆ. ನಾನು ಫಾತಿಮನ್ ಕೈ ಕೊಟ್ಟಿದ್ನ, ಅವಳು ಪರವಾಗಿಲ್ಲ ಒಂಚೂರು ಕಮ್ಮಿ ಮಾಡಿ ಹೊಲ್ಕೊಟ್ಟವಳೆ. ಸರಿ ಕಣಮ್ಮ, ಆಯ್ತು. ಡಿಸೈನ್ ಪಜಾನ ಯಾತ ಹೊಲ್ಸ್ಕೊಳ್ರಿ, ನಮ್ಗೆ ಯಾತ ಬೇಡ, ನಮಗೆ ಸಾದಾ ಬ್ಲೌಸೇ ಸಾಕು. ಆಮೇಕಿಂದ ಯಾವ್ದು ಸರ ಮಡಿಕೊಂಡಿದ್ಯಲ್ಲ ಪಕ್ಕದಾಗೆ? ಎಷ್ಟು ಗ್ರಾಮ್ ಐತೆ? ಚೆನ್ನಾಗೈತೆ ಕಣೆ ಸರ, ದೊಡ್ಡದಾಗೈತೆ ಬಲ. ಒಂದು 50 ಗ್ರಾಮ್ ಇರಂಗೆ ಐತಮ್ಮ, ಮ್ಯಾಲ ಇರಂಗೆ ಐತಿ. ಆಮೇಕಿಂದ ವಾಲೆ ಪಾಲೆ, ಆಮೇಲೆ ಇದು ಹಣೆ ಮ್ಯಾಕ್ ಹಾಕಿಮದು ಎಲ್ಲ ಇಕ್ಕೊಂಡಿದ್ಯಾ? ಯಾವಾಗ ತಂದಿ ರಶ್ಮಕ್ಕ? ಹೇಳಲೇ ಇಲ್ವಲ್ಲೇ? ಗುಂಡಕಯ್ಯ, ನಿನಗೆ ಹೇಳ್ದಂಗೆ ನಾನು ಒಡವೆ ಸೀರೆ ತಕೊಂಡಿದ್ದೀನಿ ಅಲ್ಲಾರ. ಇದು ಏನಿಲ್ಲ, 1 ಗ್ರಾಮ್ ಗೋಲ್ಡ್ ಸರ ಇದು. ಯಾತದೆ ಅಮ್ಮಯ್ಯ ಅದು 1 ಗ್ರಾಮ್ ಗೋಲ್ಡ್ ಸರ? ಬಂಗಾರದಲ್ವೇ ಇದು? ಬಂಗಾರದ ಅಲ್ಕಂಡ್ಕೊಂಡಜ್ಜಿ, ಇದು 1 ಗ್ರಾಮ್ ಗೋಲ್ಡ್ ಸರ ಅಂತ ಬರ್ತವೆ ಪ್ಯಾಟೆಗೆ. ಅಲ್ಲಿ ಹೋಗಿದ್ನಲ್ಲ, ಅಲ್ಲಿಗೆ ಹೋಗಿ ತಕೊಂಬಂದಿರೋದಿದ. ಅದು ಮದ್ವೆಗೆ ಹಾಕಮ್ಮಕ್ ಸರಿ ಇರಲ್ವಲ್ಲ, ಹಾಕೊಂಡು ಓಡಾಡಕ್ಕೆ ಬೇಕಲ್ಲ, ಅದಕ್ಕೆ ನಂತಗು ಎಂತದು ಒಂದ್ ಎಳೆ ಸರಿ ಇಲ್ಲ. ಇನ್ನೇನು ಬರಕೊಳ್ಳಾಗ ಹೋಗೋದು ಅಂತ ನಾನು 1 ಗ್ರಾಮ್ ಗೋಲ್ಡಿಂದ ತಂದೆ 1,000 ರೂಪಾಯಿ ಕೊಟ್ಟು. ಚೆನ್ನಾಗೈತೆ? ಚೆನ್ನಾಗೈತಮ್ಮ. ನೋಡು, ತಕೊಂಡು ನೋಡಕ್ಕೇನು.
ಕೊಡ್ತೀನಮ್ಮ. ಅಮ್ಮಯ್ಯ ಲಕ್ಷ್ಮಕ್ಕ, ಆ ಚಿನ್ನ ತಲೆ ಮೇಲೆ ಹೊಡೆದಂಗ ಐತಲ್ಲ, ಯಾರನ್ನ ನೋಡಿದ್ರೆ ಚಿನ್ನದ್ದೇ ಅನ್ಕೊಂಬೇಕು. ಏನ್ ಮಾಡಕ್ ಈಗ ಚಿನ್ನದ ಒಡವೆಗಳು 10,000 ರೂಪಾಯಿ ಗ್ರಾಮ ಆಯ್ತಲ್ಲ, ಯಾರು ಬಡವ್ರ ಬಗ್ರು ಏನು ಒಡೆ ತಕೊಂಬಂಗಿಲ್ಲ. ನೋಡು ಇಂಥವೇ ಚಂದ ಅಕ್ಕಮಕ್ಕಿ ಅಲ್ವೇ. 1,000 ರೂಪಾಯಿ ಕೊಟ್ರೆ ಎಂತ ಸರ ವಾಲೆ ಆಮೇಲೆ ಹಣೆ ಮ್ಯಾಕ್ ಹಾಕೊಂಬದು ಎಲ್ಲ ಕೊಟ್ಟವ್ರಪ್ಪ. ಬೋಸನಕೈತ್ ಕಣಿ. ಮುಕ್ಕನ್ಕೊಂಡಕಯ್ಯೋ ಇನ್ನೇನ್ ಮಾಡೋದು, ನಾವ್ ದುಡಿಯೋದು ಜೀವನಕ್ಕೆ ಸಾಕಾಗಲ್ಲ, ಇನ್ನ ಒಡವೆ ವಸ್ತ್ರ ಅಂತ ಇನ್ನೇನ್ ಮಾಡ್ಸಕ್ ಹೋಗಲ್ಲ. ನಮ್ಮ ಅಪ್ಪಗೆ ಗೊತ್ತಿಲ್ಲ, ಇದೇನಾರ ಹಿಂಗತ್ತ ತಕೊಂಡ್ರದ್ ಗೊತ್ತಾದ್ರೆ ಬೈತಾನೆ. ಅದಕ್ಕೆ ತೋರ್ಸಿಲ್ಲ. ನಾನು ಬರೋ ಹೊತ್ತಿಗೆ ನೋಡಿ ಎತ್ತಿಕನ ಬ್ಲೌಸ್ ನೋಡಿರ್ಲಿಲ್ವಲ್ಲ, ಇಸ್ಕೊಂಬಂದಳು. ಅದಕ್ಕೆ ನೋಡಿ ಎತ್ತಿಕನ ಅಂತ ನೋಡ್ತಿದ್ದೆ. ಸರಿ ಕಣಮ್ಮ, ಅದು ಚೆನ್ನಾಗೈತಿ. ಅಲ್ಲೇ ಇಕ್ತೀನಿ ತಗ ಸರನ. ಗುಂಡಕ ನೀನು ಪ್ಯಾಟೆಗೆ ಹೋಗ್ಬೇಕು ಅಂತಿದ್ದಲ್ಲ, ಬಟ್ ಯಾವಾಗನ ಇಂಥವ ಮಾತ್ರೆ ತಗೋಬೇಕು ಅಂತಿದ್ದಲ್ಲ, ಬಟ್ ಯಾವಾಗನ ಇವತ್ತ? ಹೋಗ್ಬೇಕಾಯ್ತಮ್ಮ, ಹೋಗ್ಬೇಕು ಪ್ಯಾಟೆಗೆ. ಯಾಕೆ ನೀನಕ್ಕೆ ಹೋಗ್ಬೇಕು? ನೀನು ಏನಾದ್ರು ಮಾತ್ರೆ ತಗೋಬೇಕೆ? ಮಾತ್ರೆ ಗೀತೆ ಏನು ಇಲ್ಲ, ಆಮೇಕಿಂದ ಮದುವೆ ಅಲ್ವೇ, ಅದಕ್ಕೆ ಒಂಚೂರ ಪಾರ್ಲರ್ಗೆ ಹೋಗೋಣ, ಬ್ಯೂಟಿ ಪಾರ್ಲರ್ಗೆ ಅಂತಾನ. ಅಲ್ಲಿ ಫೇಶಿಯಲ್ ಮಾಡಿಸ್ಬೇಕು ನಾನು. ಏನ್ ಲಕ್ಷ್ಮಕ್ಕ, ಪಾರ್ಸಲ್? ಏನ್ ಪಾರ್ಸಲ್ ಮಾಡಕ್ ಹೋಗ್ತಿ? ನಾವು ಮಣ್ಣೆಲ್ಲ ಇಡ್ಲಿ ಕಟ್ಟಿ ಪಾರ್ಸಲ್ ಮಾಡಿ ಕೊಡ್ತೇವಪ್ಪ. ನೀನು ತಿನ್ನ ಸಿರಾಗತಕ್ಕೆ ಏನಾದ್ರು ಪಾರ್ಸಲ್ ಮಾಡ್ಕೊಳಕ್ಕೆ ಕೆಲಸಕ್ಕೆ ಹೋಗ್ತೇನೆ? ಅರೆ ಗುಂಡುದ್ದಜ್ಜಿ, ಅದು ಪಾರ್ಸಲ್ದು ಅಲ್ಲ, ಪಾರ್ಸಲ್ದು ಅಲ್ಲ, ಫೇಶಿಯಲ್ಗೆ ಐತೆ ಕಣೆ. ನಾನು ಪಾರ್ಸಲ್ ಅಂದಿದ್ದು. ಅರೆ ಗುಂಡಜ್ಜಿ, ಅದು ಪಾರ್ಸಲ್ ಅಲ್ಲ, ಫೇಶಿಯಲ್. ಹಂಗಂದ್ರೆ ಮುಖ ಬೆಳಗಾಗಂಗ್ ಮಾಡ್ತಾರಲ್ಲ ಪಾರ್ಲರ್ಗೆ, ಅದು ಉಬ್ಬು ಎಲ್ಲ ಇದ್ ಮಾಡಿ ಕೂದಲು ಕಟ್ ಮಾಡ್ತಾರಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ ನಾನು. ಓ, ಕಟಿಂಗ್ ಶಾಪಿಗೆ? ಹೇಳು ಅದನ್ನ. ಅದ್ಯಾತ ಪಾರ್ಸಲ್ ಅಂದ್ರೆ ನಂಗೆ ಏನ್ ಅರ್ಥ ಆಗ್ಬೇಕು? ಬಿಡು, ನಿಮಗೆ ಹೇಳಕ್ಕಾಗಲ್ಲ. ಬತ್ತೇನೀಗ ಹೋಗೋಣ? ಕಣಮ್ಮ ಬರ್ಬೇಕು. ಹೊಳ್ತೇನ ಹಂಗಾರ ಹೋಗೋಣ? ನಡಿ ಹೋಗೋಣ ಹಂಗಾರೆ. ಮುಂದೇನು ನಂದು ಅಡಿಗೆ ಆಯ್ತು, ಎಲ್ಲ ಐತೆ. ನಡಿ ಅತ್ತ ಹೋಗಿ ಬರೋಣ, ಸಾಯಂಕಾಲ ಅಷ್ಟೊತ್ತಿಗೆ ಮಳೆ ಬರೋತ್ತಿಗೆ. ಲಕ್ಷ್ಮೀದು ಅಕ್ಕ, ನಮ್ದು ಬ್ಲೌಸ್ಗೆ ದುಡ್ಡು ಕೊಡಿ. ಸುಮ್ಕಿರ ಪಾತಿಮ, ಕೊಡ್ತೀನಿ. ನಾನೇನು ಊರ್ ಬಿಟ್ಟು ಹೋಗ್ತೀನಿ. ಮದುವೆ ಪದ ಎಲ್ಲ ಮುಗಿಸ್ಕೊಂಬಂದು ಕೊಡ್ತೀನಿ, ಸುಮ್ಕಿರು. ನಮ್ಮ ಅಪ್ಪಗೆ ಈಟೊಂದು ದುಡ್ಡು ಕೊಟ್ಟು ಬ್ಲೌಸ್ ಹೊಲ್ಸಿದ್ದೀನಿ ಅಂದ್ರೆ ಇನ್ನ ಏನಿಲ್ಲ, ಎದುರು ಬೀಳ್ತಾನೆ. ಕೇಳ್ಬೇಡ, ಸುಮ್ಕಿರು, ಕೊಡ್ತೀನಿ ನಾನು. ಅರೇ ಲಕ್ಷ್ಮೀದು ಅಕ್ಕ, ನಮ್ದಿಗೆ ದುಡ್ಡು ಬೇಕಿತ್ತು. ಕೊಡ್ತೀನಿ, ಸುಮ್ಕಿರ. ಅದು ಏನಂಗ ಆಡ್ತೀಯ? ಬಿಡ ಪಾತಿಮ, ಕೊಡ್ತಾಳೆ. ಮದುವೆ ಪದ ಮುಗಿಸ್ಕೊಂಬಂದು ಕೊಡ್ತಾಳೆ, ಸುಮ್ಕಿರು. ಗುಣತೆ ಹೋಗೋದಂದ್ರೆ ನಡಿ ಹೋಗೋಣ ಅಂತ ಸರ್ಸರ್ನ ಎದ್ದು. ಎದ್ದು ಅಲ್ಟ್ ಬಾನಿ ನಂಗೆ. ನಾನು ಹೋಗಿ ಮಂಟಪ ಹೋಗಿ ನಮ್ಮ ಎಮ್ಗೆ ಹೇಳ್ಬಿಟ್ಟು ಬರ್ತೀನಿ, ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಸರಿ ಆಯ್ತು. ಲಕ್ಷ್ಮೀದು ಅಕ್ಕ, ನಮ್ದುಗೆ ಬರ್ತಾರೆ. ನಮ್ದುಗೆ ಒಂಚೂರು ಉಕ್ಸುಗೆ ತಗೋಬೇಕಿತ್ತು, ಆಮೇಲೆ ದಾರದುಗೆ ಬೇಕಿತ್ತು. ಸೂಜಿದು ಇಲ್ಲ, ಮಿಷಿನ್ದು ಅವೆಲ್ಲ ತಗೋಬೇಕಿತ್ತು. ನಾವು ಬರ್ತೀವಿ. ಸರಿ ಬಾ, ಆಯ್ತು ಹೋಗೋಣ. ಲಕ್ಷ್ಮಕ್ಕ, ಇಲ್ಲಿ ಯಾರು ಇಲ್ವಲ್ಲೇ? ಇಲ್ಲಿ ಕರ್ಕೊಂಬಂದೆ ನೀನು? ಕರ್ಕೊಂಡು ಬಾರ್ಗೊಂಡಾಗಿ ಒಳಗಿರ್ತಾರೆ, ಹೋಗೋಣ. ಅಮ್ಮಯ್ಯ ಯಾರಿದ್ದೀರ ಒಳಗೆ? ಗುಂಡಕ್ಕ, ನೀನ್ ಒಳ್ಳೆ ಕೂಗ್ದಂಗ್ ಕೂಗ್ತಲ್ಲ ಅಮ್ಮಯ್ಯ ಅನ್ಕೊಂಡು. ಅವ್ರಂಗೆಲ್ಲ ಕೂಗಂಗಿಲ್ಲ, ಸುಮ್ಮನಿರು, ಬರ್ತಾರೆ. ನಿನ್ನ ಕೂಗ್ಬೇಕೆ ಅವ್ರನ್ನ? ಮೇಡಮ್ ಯಾರಿದ್ದೀರ ಒಳಗೆ, ಬನ್ನಿ. ಹೇಳಿ ಮೇಡಮ್, ಏನಾಗಬೇಕಾಗಿತ್ತು? ಯಾರಿಗೆ ಏನ್ ಮಾಡಬೇಕು? ಇದು ಫೇಶಿಯಲ್, ಐಬ್ರೋನ, ಹೇರ್ ಕಟಿಂಗ, ಹೇರ್ ಸ್ಪಾನ, ಆಮೇಲೆ ಫೇಶಿಯಲ್, ಆಮೇಲೆ ಇದು ಪೆಡಿಕ್ಯೂರ್, ಮೆನಿಕ್ಯೂರ್, ಏನ್ ಮಾಡಬೇಕು? ರಸ್ಮಕ್ಕ, ಯಾತೆ ಇದು ಹುಡುಗಿ ಏಟೊಂದು ಹೇಳ್ತೈತೆ ಹಂಗೆ ಅದು ಇದು ಅಂತಾನ. ನೀನು ಆತದ ಫೇಶಿಯಲ್ ಅಲ್ಲೇ ಮಾಡಿಸ್ಕೊಂಬಕ್ ಬಂದಿರೋದು. ಇದು ಯಾತಿ ಹುಡುಗಿ ಕೀರು ಅಂತೈತೆ. ಕೀರ್ ಮಾಡ್ತಾರೇನೆ ಇಲ್ಲಿ? ಅದು ಕೀರಲ್ಲ, ಕೈದು ಕಾಲಿಂದು ಕೂದಲು ತೆಗಿಯೋದು, ಅದನ್ನ ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತಾರೆ. ನಿಂಗೆ ಅವೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಕಿರು, ಬಾಯ್ ಕಡಿಕೆ. ಯಾತದಮ್ಮ, ನಮಗೆ ಗೊತ್ತಾಗಲ್ಲ. ಮೇಡಮ್, ನನಗೆ ಫೇಶಿಯಲ್ ಮಾಡಬೇಕಿತ್ತು. ಯಾವ ಫೇಶಿಯಲ್ ಇದೆ? ಫೇಶಿಯಲ್ ಅಲ್ಲಿ ಫ್ರೂಟ್ ಫೇಶಿಯಲ್ ಇದೆ, ವೆರೈಟಿ ಫ್ರೂಟ್ ಫೇಶಿಯಲ್ ಇದೆ, ಹಾಗೆ ಗೋಲ್ಡನ್ ಫೇಶಿಯಲ್ ಇದೆ, ಸಿಲ್ವರ್ ಫೇಶಿಯಲ್. ಯಾವ್ದು ಫೇಶಿಯಲ್ ಬೇಕು ನಿಮಗೆ? ಫಾತಿಮಾ, ಯಾತದೆ ಹುಡುಗಿ ಗೋಲ್ಡ್ ಅಂತಾಳೆ. ಗೋಲ್ಡ್ ಅಂದ್ರೆ ಚಿನ್ನಲ್ವೇ? ಚಿನ್ನ ಹಾಕಿ ಫೇಶಿಯಲ್ ಮಾಡ್ತಾಳೆ ನಿಮ್ಮ ಮುಖಕ್ಕೆ. ಅಮ್ಮ, ಯೋಟನ್ ದುಡ್ಡಾಗನಿ 10,000 ರೂಪಾಯಿ ಗ್ರಾಮ್ ಐತೆ. ಇವಳು 10,000 ರೂಪಾಯಿ ಕೊಟ್ಟು 1 ಗ್ರಾಮ್ ಚಿನ್ನ ತಗೊಂಬಲ್ಲ, 10,000 ರೂಪಾಯಿ ಕೊಟ್ಟು ಮಕ್ಕಕ್ಕೆ ಬಣ್ಣ ಹೊಡ್ಸ್ಕೊಂಬಕ್ ಬಂದವಳಲ್ಲಿ. ಹರೇ ಗುಂಡದ್ದು ಅಜ್ಜಿ, ಅದು ಫೇಶಿಯಲ್ಗೆ ಐತೆ, ಅದು ಕ್ರೀಮು. ಗೋಲ್ಡ್ದು ಅಲ್ಲ, ಗೋಲ್ಡ್ ಚಿನ್ನದ್ದು ಅಲ್ಲ ಅದು. ಯಾತ ಒಂದು ಗೊತ್ತಾಗಲ್ಲಮ್ಮ. ಸರಿ, ಸಿಲ್ವರ್ ಫೇಶಿಯಲ್ ಮಾಡಿ, ಫ್ರೂಟ್ ಫೇಶಿಯಲ್ ಆದ್ರೂ ಮಾಡಿ, ಚೆನ್ನಾಗಿ ಮಾಡಿ. ಸರಿ ಆಯ್ತು, ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಈ ಕಡೆ ಬನ್ನಿ. ಏನೇ ಅಮ್ಮಯ್ಯ ಹಂಗೆ ಬಣ್ಣ ಬಳದ್ ಕೂಡಿಸಿರು, ಬೆಳ್ಳ ಒಳ್ಳೆ ದೇವ್ ಕಂಡಂಗೆ ಅಂತಾಳಲ್ಲಿ ಲಕ್ಷ್ಮಕ್ಕ. ಗುಂಡದ್ದು ಅಜ್ಜಿ, ಅದು ಬಣ್ಣದ್ದು ಅಲ್ಲ, ಅದು ಇದು ಕ್ರೀಮ್ಗೆ ಐತೆ. ನೀ ಆತದಪ್ಪ. ಯಾತೆ ಪಾತಿಮಾ, ಸ್ವತಃ ತಿಮ್ಮಕ್ ಕೊಡ್ತಾಳೆ ಅಂತ ಅನ್ಕೊಂಡ್ರೆ ಅದ್ಯಾತ ತಣ್ಣಕ್ ಕಣ್ಮೆಕಿ ಕೀಳಲ್ಲ ಅಮ್ಮ. ಅದು ಹೈಸ್ತು ಡಾರ್ಕ್ ಸರ್ಕಲ್ ಇದ್ರೆ ಹೋಗ್ಲಿ ಅಂತ ಗುಂಡಜ್ಜಿ.
ಏನು 5 ಡ್ರಮ್ ಹೋಗ್ಲಿ ಅಂತಾನ? ಡ್ರಮ್ ಎಲ್ಲಿದೆ? ಇದು ಲಕ್ಷ್ಮಕ್ಕನ ಕಣ್ಮಕ್ಕೆ 5 ಡ್ರಮ್ ಇದ್ವಿ. ಅರೇ ಗುಂಡುದು ಅಜ್ಜಿ, ಅದು ಕಣ್ಗೆ ಸುತ್ತ ಕಪ್ಪೆ ಆಗಿರ್ತೈತೆ ಇಲ್ಲ, ಅದು ಹೋಗ್ಲಿ ಅಂತ ಸೌತೆಕಾಯ್ದು ಇಕ್ಕವ್ರಿ. ಯಾಟ ಬರಬಾರ್ದು ಬಂತು ಪ್ರಪಂಚದ ಮೇಲೆ. ಈಗ ಒಂದು 1/4 ಗಂಟೆ ಇರಬೇಕು, ಆಯ್ತಾ? ಸರಿ ಸರಿ. ಯಪ್ಪ, ಈಟ ಕಣ ಕೂಕೊಂಡು ಹೆಂಗೆ ಇಲ್ಲಿ ಕಾಲ ಕಳಿಯೋದು? ಹೋಗ ಮತ್ತೆ ಬೇಜಾರಾಗ್ತೈತಿ. ಬೇಗ ಬೇಗ ಆಗುತ್ತೆ ಬಿಡು ಗುಂಡಜ್ಜಿ, ಹೋಗಲ್ಲ. ಗುಂಡಕ್ಕಯ್ಯ ನೋಡಲ್ಲಿ ಟಿವಿ ಹಾಕಿದ್ರೆ ಟಿವಿಗೆ ಯಾಕೆ ಬರ್ತಾವೆ ನೋಡು, ಕುತ್ಕೊಂಡು ಬೇಜಾರ್ ಮಾಡ್ಕೋಬೇಡ, ಹೋಗೋಣ. ತಾತ ಆಕೆಯಮ್ಮ ಎಲ್ಲ ಓದ್ಲಲ್ಲೇ ಬರ್ಲಿಲ್ಲ, ಏಟತ್ತಾತು? ಬರ್ತಾರಿರು, ಹೋಗೇ ಹೋಗ್ಯಾಳ ಅಮ್ಮ, ಬರ್ತಾಳೆ, ಹೋಗೋಣ. ಮೇಡಮ್ ಈಗ ಫೇಶಿಯಲ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ, ಆಯ್ತಾ? ಮಾಡಿ. ನೋಡ್ಕೊಳ್ಳಿ ಮ್ಯಾಮ್, ಮಿರರ್ ಒಳಗಡೆ ನಿಮ್ದು ಮುಖ ನೋಡ್ಕೊಳ್ಳಿ. ಬಳ್ಸಣಕೈತೆ. ಒಂದೇ ಬೆಳ್ಳಗಾಗ್ಬಿಟ್ಟಿದ್ದೀನಿ. ಆ ಬಿಸ್ಲಾಗೆ ಕೂಲಿ ಹೋಗಿ ಹೋಗಿ ಮುಖ ಎಲ್ಲ ಕಪ್ಪಾಗಿತ್ತು. ಏಟ್ ಬಿರಿಂ ಬೆಳಗಾದೆ. ಬಳ್ಸಣ ಕಂತೀನಿ. ನೋಡು, ಬಳ್ಸಣ ಕಂತಿದ್ದೀನಲ್ವೇ? ನೋಡು ಹೆಂಗೆ ಒಂದೇಟಿಗೆ ಹೆಂಗ್ ಬೆಳ್ಳಗ್ ಮಾಡೈತಿ ಅಮ್ಮ, ಅಲ್ವೇ? ನಾನು ರಚಿತಾರಾಮ್ ಕಣ್ಣಂಗ್ ಕಂತಿಲ್ವೇ? ನೋಡು ಹಂಗೆ ಕಂತೀನಲ್ವೇ? ಈ ಕಡೆ ಒಂದ್ ಸೈಡಿಂದ ನೋಡಿರೆ. ಲಕ್ಷ್ಮಿದು ಅಕ್ಕ, ನೀವು ಬಹುತ್ ಅಚ್ಚಾಗಿ ಇದ್ದೀರಿ. ಬೆಳ್ಳು ಕಾಮ್ತಿಯಮ್ಮ, ಬಾ ಹೋಗೋಣ. ಆತೆ ದುಡ್ಡು ಕೊಡೋದೇನೆ ಎಮ್ಗೆ, ಪಾರ್ಸಲ್ ಮಾಡ್ದೊಳಗೆ. ಗುಂಡೆಕಾಯಿಗೆ ಎಷ್ಟು ಹೇಳಿದ್ರು ಪಾರ್ಸಲ್ ಅನ್ನೋದು ಬಿಡಲ್ಲ ಅಂತ. ಕೊಟ್ಟು ಬರ್ತೀನಿ ತಡಿ, ಹೋಗೋಣ. ಏನಮ್ಮ ತಮ್ಮನ್ ಮದುವೆ ಮಾಡಕ್ಕೆ ಬೋಲ್ಸನಕ್ ರೆಡಿ ಆಗ್ತಿದ್ಯಾ? ಆಗಾಗು ನಿನ್ ಖುಷಿ. ಮೇಡಮ್, ಇದನ್ನ ನಾವು ಫೇಶಿಯಲ್ ಮಾಡಿಸ್ಕೊಂಡಿದ್ದೀವಲ್ಲ, ಹೆಂಗಿರ್ಬೇಕು ಅಂತ ಹೇಳಿ. ಮೇಡಮ್, ನೀವು ಮನೆಗೆ ಹೋದ್ಮೇಲೆ ಸೋಪ್ ಹಾಕಿ ಮುಖ ತೊಳೆಯಂಗಿಲ್ಲ. ಒಂದು 3 ಡೇಸ್ 3 ದಿನ ತನಕ ನೀವು ಸೋಪ್ ಹಾಕಿ ಏನು ಮುಖ ತೊಳೆಯಂಗಿಲ್ಲ. ಸುಮ್ಮನೆ ಕೋಲ್ಡ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡಬೇಕು ಅಷ್ಟೇ, ಆಯ್ತಾ? ಸರಿ ಸರಿ ಆಯ್ತು. ನೋಡಿದ್ರೇನಪ್ಪ ನಮ್ಮ ಲಕ್ಷ್ಮಕ್ಕ ಫೇಶಿಯಲ್ ಮಾಡ್ಕೊಂಡಿದ್ದ. ನೀವು ಹಿಂಗೆ ಮದುವೆ ಮಾಡೋ ಫಂಕ್ಷನ್ ಇದ್ದಾಗ ಹಿಂಗೆ ರೆಡಿ ಆಗ್ತೀರಾ? ರೆಡಿ ಆದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು.